ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ರಾಮಕೃಷ್ಣ ಪರಮಹಂಸರ ವಚನ ವೇದದಲ್ಲಿರುವಂತಹ ಅತ್ಯದ್ಭುತವಾದಂತಹ ವಿಚಾರಗಳನ್ನು ನಾನು ಸರಮಾಲೆಯ ರೂಪದಲ್ಲಿ ಕೊಡ್ತಾ ಬರ್ತಾ ಇದ್ದೇನೆ ಸಂಚಿಕೆಗಳ ಮುಖಾಂತರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಭಗವದ್ಭಕ್ತಿಯ ಜೊತೆಗೆ ಧ್ಯಾನದ ಜೊತೆಗೆ ನಿಮಗೆ ವಿಚಾರವೂ ಕೂಡ ಬಹಳ ಮುಖ್ಯವಾಗುತ್ತದೆ. ಯಾವುದೇ ಕೆಲಸಗಳನ್ನು ನೀವು ಮಾಡಿದರೂ ಜ್ಞಾನವಿಲ್ಲದೆ ಹೋದರೆ, ತರ್ಕ ಇಲ್ಲದೆ ಹೋದರೆ, ವಿಚಾರ ಇಲ್ಲದೆ ಹೋದರೆ ನಿಮಗೆ ಅದು ಶಾಶ್ವತವಾಗಿ ನಿಲ್ಲದು ಮತ್ತು ಅದರಲ್ಲಿ ನೀವು ನೆಲೆ ನಿಲ್ಲಲು ಸಾಧ್ಯವಿಲ್ಲ. ನೋಡಿ, ಬಂಡೆಯ ಮೇಲೆ ಬಿದ್ದ ಬೀಜಕ್ಕೆ ಸಮಾನವಾಗುತ್ತದೆ. ಜ್ಞಾನವಿಲ್ಲದೆ ಹೋದರೆ ಭಕ್ತಿಯೂ ಕೂಡ ಫಲಿಸದಾಗುತ್ತೆ ಮತ್ತು ಭಕ್ತಿಯು ನಿಮಗೆ ನಿರಂತರವಾಗಿ ನಿಲ್ಲುವುದಿಲ್ಲ. ನೋಡಿ, ಬಂಡೆಯ ಮೇಲೆ ಬಿದ್ದ ಬೀಜದಿಂದ ಯಾವ ಫಲವೂ ನಮಗೆ ಸಿಗುವುದಿಲ್ಲ. ಅದು ಫಲವತ್ತಾದ ಭೂಮಿಯಲ್ಲಿ ಬಿದ್ದಾಗ ಮಾತ್ರ ನಮಗೆ ಅದರಿಂದ ಏನಾದರೂ ಬೆಳೆಯನ್ನು ತೆಗೆಯಲು ಸಾಧ್ಯವಾಗುತ್ತದೆ. ಹಾಗೆ ನಾವು ಈ ಒಂದು ಜ್ಞಾನ ಇಲ್ಲದಂತಹ ಭಕ್ತಿಯು ನಿರಂತರವಾಗಿ ಇರುವುದಿಲ್ಲ. ಉದಾಹರಣೆಗೆ ನಾವು ನೋಡಬಹುದು, ಲೌಕಿಕರು ಸಾದಾ ಕಾಮಿನಿ ಕಾಂಚನಗಳಲ್ಲಿ ವಿಷಯಾಸಕ್ತರಾಗಿ ಸಾಂಸಾರಿಕ ಜಂಜಾಟಗಳಲ್ಲಿ ಮುಳುಗಿ ಕೇವಲ ಬಟ್ಟೆ ಬರೆ ಆಶ್ರಯ ಅದು ಇದು ಕೂಡಾಕೊಳ್ಳುವುದು, ಸಂಗ್ರಹಿಸುವುದು, ಇದರಲ್ಲಿಯೇ ಮುಳುಗಿ ಏನಾದರೂ ಒಂದು ವಾರಕ್ಕೆ ಒಮ್ಮೆಯೋ ಅಥವಾ ದೇವರಿಗೆ ದಿನಕ್ಕೆ ಒಂದು 5 ನಿಮಿಷವೋ ಕೈ ಮುಗಿದು ನನಗೆ ಅದು ಬೇಕು ಇದು ಬೇಕು ಅಂತೇಳಿ ಪ್ರಾರ್ಥನೆಗಳ ಸರಮಾಲೆಯನ್ನೇ ಕೊಡ್ತಾ ಇರ್ತಾರೆ. ಅದು ಈಡೇರದೆ ಹೋದಾಗ ಅವ್ರು ಅಂದ್ಕೊಳ್ತಾರೆ, ಅಯ್ಯೋ ನಾನು ಇಷ್ಟು ಪೂಜೆ ಮಾಡಿದೆ, ನನಗೇನು ಸಿಕ್ತು ಫಲ? ಏನೂ ಸಿಗಲಿಲ್ಲ, ನಮಗೆ ಹೀಗಾಯಿತು ಹಾಗಾಯಿತು, ಇಂಥವ್ರು ತೀರು ಹೋದರು, ಇಷ್ಟು ಸಾಲದ ಬಾಧೆ, ನಾವಿಷ್ಟು ಒಳ್ಳೆಯವರಾಗಿದ್ದೀವಿ ಆದರೂ ನಮಗೆ ಕಷ್ಟಗಳು, ನಮಗೆ ಯಾಕೆ ಜನ ಮೋಸ ಮಾಡ್ತಾರೆ? ಈ ರೀತಿಯಾದಂತಹ ಗೊಣಗುಡುವುದನ್ನು ನಾವು ಕೇಳ್ತಾ ಇರ್ತೇವೆ. ಈ ಎಲ್ಲದಕ್ಕೂ ಪರಮಹಂಸರು ಒಂದು ಮಾತನ್ನು ಹೇಳ್ತಾರೆ. ಅದೇನಪ್ಪ ಅಂತ ಹೇಳಿದ್ರೆ, ನೋಡಿ, ಇದೆಲ್ಲದಕ್ಕೂ ಕಾರಣ ಅಜ್ಞಾನ. ನಮ್ಮಲ್ಲಿ ಅಸಮಾಧಾನ ಮೂಡ್ತಾ ಇದೆ ಅಂತ ಹೇಳಿದರೆ ಅಜ್ಞಾನ ಕಾರಣ. ಈ ಒಂದು ಸಂಸಾರದ ಸ್ವರೂಪವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿರುವ ಜನರ ಜೀವಿಗಳ ಸ್ವಭಾವವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿ ಪರಮಹಂಸರು ಹೇಳ್ತಾರೆ. ಏನದು? ಅದಕ್ಕಾಗಿಯೇ ಹೇಳ್ತಾರೆ, ಜ್ಞಾನವಂತನಾಗು, ವಿಚಾರವನ್ನು ಮಾಡು ಅಂತ ಹೇಳ್ತಾರೆ. ವಿಚಾರ ಮಾಡು ಅಂದರೆ ಏನು? ಸತ್ಯ ಅಸತ್ಯಗಳ ವಿಶ್ಲೇಷಣೆಯನ್ನು ಮಾಡುವುದು, ನಿತ್ಯ ಅನಿತ್ಯವಾದಂಥ ವಸ್ತುಗಳ ವಿಶ್ಲೇಷಣೆಯನ್ನು ಮಾಡುವಂಥದ್ದು. ನಿತ್ಯವಾಗಿರುವುದು ಯಾವುದು? ಶಾಶ್ವತವಾದುದು ಯಾವುದು? ಅಶಾಶ್ವತವಾದುದು ಯಾವುದು? ಯಾವುದು ಬಂದು ಇದ್ದು ಹೊರಟೋಗುತ್ತೆ? ಯಾವುದು ಶಾಶ್ವತವಾಗಿ ನಮ್ಮ ಜೊತೆ ಬರುತ್ತೆ? ಯಾವುದು ಎಂದಿಗೂ ನಮ್ಮ ಜೊತೆಗೆ ಬರೋದೇ ಇಲ್ಲ, ಕೇವಲ ತಾತ್ಕಾಲಿಕ ತೃಪ್ತಿಗಳನ್ನು ಉಪಶಮನವನ್ನು ಮಾಡುತ್ತೆ? ಈ ರೀತಿಯಾಗಿ ವಸ್ತು ವಿಷಯಗಳ ವಿಚಾರವನ್ನು ಮಾಡು, ಸ್ವಭಾವವನ್ನು ಅರಿತುಕೋ, ಆಗ ನಿನಗೆ ಜ್ಞಾನ ಉದಯವಾಗುತ್ತೆ. ಜ್ಞಾನ ಉದಯವಾದ ಮೇಲೆ ನಿನ್ನ ಮನಸ್ಸು ಶಾಶ್ವತವಾದಂತಹ ವಸ್ತು ವ್ಯಕ್ತಿಗಳ ವಿಚಾರಗಳ ಭಾವನೆಗಳ ಮೇಲೆ ನೆಲೆ ನಿಲ್ಲುತ್ತೆ, ಬೇರೂರುತ್ತೆ ದೃಢವಾಗಿ. ಇಲ್ಲದೆ ಹೋದಲ್ಲಿ ಜ್ಞಾನವಿಲ್ಲದ ಭಕ್ತಿಯು ಭಕ್ತಿಯಾಗಿ ಉಳಿಯದೆ, ಪರಾಭಕ್ತಿಯಾಗಿ ಪರಿವರ್ತಿತವಾಗದೆ ಕೇವಲ ಗೌಣ ಭಕ್ತಿಯಾಗಿಯೇ ಉಳಿಯುತ್ತದೆ. ಅಲ್ಪ ಸ್ವಲ್ಪ ಏನಾದರೂ ನಿಮಗೆ ಅದರಿಂದ ಸಹಾಯವಾಗಬಹುದೇ ಹೊರತು ಪೂರ್ಣ ಮಟ್ಟದ ಸಹಾಯ ಆಗಲಾರದು. ಆದ್ದರಿಂದ ನೀವು ಧ್ಯಾನವನ್ನು ಮಾಡಿ, ಈ ಭಕ್ತಿಯನ್ನು ಮಾಡಿ, ಯೋಗವನ್ನಾದರೂ ಮಾಡಿ, ಏನೇ ಮಾಡಿದರೂ ನಿಮಗೆ ಶಾಶ್ವತವಾದಂತಹ ಫಲವು ಬರಬೇಕಾದರೆ ನೀವು ನಿತ್ಯಾನಿತ್ಯ ವಿವೇಕವನ್ನು ಮಾಡಬೇಕು. ಈ ಒಂದು ಹಣ, ಹೆಣ್ಣು, ಹೊನ್ನು, ಮಣ್ಣು ಇದರಲ್ಲಿ ಏನಿದೆ ಅದರ ಸತ್ಯತೆಯನ್ನು ತಿಳಿಯಿರಿ. ಅದರಲ್ಲಿ ಅನಿತ್ಯವಾದುದು ಇದೆ ಎಂಬುದನ್ನು ತಿಳಿಯಿರಿ. ಅದು ಶಾಶ್ವತವಾದಂತಹ ಆನಂದವನ್ನು ಎಂದಿಗೂ ನಿಮಗೆ ಕೊಡಲಾರದು ಎಂಬುದನ್ನು ನೀವು ತಿಳಿದುಕೊಳ್ಳಿ. ಇದರಿಂದ ಭಗವಂತನನ್ನು ನೀವು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ಅನಿತ್ಯ ಇದು ಅಂತ ಗೊತ್ತಾಗದೆ ನಾವು ಇರ್ತೀವೋ, ಇದೇ ಶಾಶ್ವತ, ಇವರು ನನ್ನನ್ನು ತುಂಬ ಪ್ರೀತಿಸುತ್ತಾರೆ ನನ್ನನ್ನು ಅಂತ ಹೇಳಿ ತಿಳ್ಕೊಂಡ್ರೆ ಕೊನೆಯವರೆಗೂ ಆ ಒಂದು ಪ್ರೀತಿಯ ಮೋಹದ ಬಲೆಯೊಳಗೆ ಬಿದ್ದೋಗ್ತೀಯ. ಸಮಯ ಸಂದರ್ಭಗಳು ಬಂದಾಗ ಒಂದೊಂದೇ ಬಣ್ಣವು ಕಳಚ್ತಾ ಹೋಗುತ್ತೆ. ಆದ್ದರಿಂದ ಈ ಒಂದು ಅನಿತ್ಯ ವಸ್ತುಗಳ ಬಗ್ಗೆ
ಜಾಸ್ತಿ ಚಿಂತನೆಯನ್ನು ಮಾಡದೆ ಕರ್ತವ್ಯಗಳನ್ನು ನಿಭಾಯಿಸ್ತಾ ಶಾಶ್ವತವಾದುದರ ಕಡೆಗೆ ಗಮನವನ್ನು ಕೊಡಿ ಎಂಬುವುದು ಏನೋ ಪರಮಹಂಸರ ಕಿವಿ ಮಾತಾಗಿದೆ. ಈ ವಿಚಾರ ಮಾಡೋದು ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳಿ. ಉದಾಹರಣೆಗೆ ಈ ಕಾಮಿನಿ ಕಾಂಚನದಿಂದ ಹಣದಿಂದ ಶಾಶ್ವತ ಸುಖ ನಮಗೆ ದೊರಕುತ್ತಾ? ಖಂಡಿತ ಇಲ್ಲ. ನಾವು ಕಾರ್ ತಗೋಬೇಕು, ಬಂಗ್ಲೆ ತಗೋಬೇಕು, ಬಟ್ಟೆ ತಗೋಬೇಕು, ಬರೆ ತಗೋಬೇಕು, ಒಳ್ಳೆ ಊಟ ಮಾಡಬೇಕು, ನಂತರ ಸಿಹಿಯಾದ ರುಚಿಯಾದ ತೃಪ್ತಿಯಾದ ಊಟವನ್ನು ಮಾಡಿದರೂ ಮತ್ತೆ ತೇಗ ಹಸಿವು ಅನ್ನೋದು ಎದ್ದು ನಿಂತ್ಕೊಳ್ಳುತ್ತೆ. ನಾನಿದ್ದೀನಿ, ನನಗೆ ಹಸಿವಾಗ್ತಾ ಇದೆ, ಊಟ ಹಾಕು ಅಂತ ಹೇಳಿ. ಯಾವುದೇ ತರಹದ ಬಟ್ಟೆಗಳನ್ನು ನಾವು ತೊಟ್ಟರು ಮತ್ತೆ ಇನ್ಯಾವುದೋ ಒಂದು ತೊಡಬೇಕು ಎಂಬುವಂತಹ ಆಸೆ. ಮತ್ತಷ್ಟು ಚಿನ್ನಗಳನ್ನು ಹಾಕಿಕೊಂಡ್ರು ಮತ್ತಷ್ಟು ಚಿನ್ನಗಳನ್ನು ಹಾಕಿಕೊಳ್ಳಬೇಕು, ವಜ್ರ ವೈಡೂರ್ಯಗಳನ್ನು ಹಾಕಿಕೊಳ್ಳಬೇಕು, ಡೈಮಂಡ್ಗಳನ್ನು ಹಾಕಿಕೊಳ್ಳಬೇಕು ಎಂಬುವಂತಹ ಆಸೆ. ಒಂದು ಹೆಣ್ಣಲ್ಲ ಮತ್ತೊಂದು ಹೆಣ್ಣುಗಳನ್ನು, ಸಹಸ್ರಾರು ಹೆಣ್ಣುಗಳನ್ನು ನೋಡದು ಸುಂದರವಾಗಿರುವ ಹೆಣ್ಣುಗಳನ್ನು ಭೋಗಿಸುವಂತಹ ಆಸೆ ಮನಸ್ಸಿನಲ್ಲಿ, ಆ ಒಂದು ಕಾಮಿನಿ ಕಾಂಚನಗಳ ಒಂದು ಏನೋ ವಿಜೃಂಭಿಸ್ತಾ ಇರುತ್ತೆ ಜನಗಳಲ್ಲಿ. ಆದ್ದರಿಂದ ಇದರಿಂದ ನಿಮ್ಮ ಮನಸ್ಸು ಎಂದಿಗೂ ಪ್ರಶಾಂತವಾಗಿ ಒಂದು ಕಡೆ ನೆಲೆ ನಿಲ್ಲುವುದಿಲ್ಲ. ಒಂದು ಮತ್ತೊಂದು ಮಗದೊಂದು ಅಂತ ಹೇಳಿ ಚಂಚಲವಾಗುತ್ತೆ ಈ ಮನಸ್ಸು. ಆದ್ದರಿಂದ ಈ ಅನಿತ್ಯ ವಸ್ತುಗಳ ಸ್ವರೂಪವೇ ಈ ರೀತಿಯಾಗಿದೆ. ಎಲ್ಲಿ ನಿಮ್ಮ ಮನಸ್ಸು ಪ್ರಕ್ಷುಬ್ಧವಾಗಲಾರದು ಅಂದರೆ ವಿಕೃತವಾಗಲಾರದು, ಎಲ್ಲಿ ನಿಮ್ಮ ಮನಸ್ಸು ಚಂಚಲವಾಗಲಾರದು, ಎಲ್ಲಿ ಯಾವುದನ್ನು ನೀವು ಮಾಡಿದಾಗ ನಿಮ್ಮ ಮನಸ್ಸು ಪ್ರಶಾಂತತೆಯನ್ನು ಅನುಭವಿಸುತ್ತದೋ, ಶಾಂತಿಯನ್ನು ಪಡೆಯುತ್ತದೋ, ಅಂತಹ ಆಧ್ಯಾತ್ಮಿಕ ಜಳಕನ್ನು ನೀವು ಅನುಭವಿಸ್ತಾ ಹೋದಾಗ ಮನಸ್ಸು ಒಂದು ಕಡೆಗೆ ನಿಲ್ಲುತ್ತೆ. ಆ ಒಂದು ನಿಲ್ಲಬೇಕಾದರೆ ನೀವು ಆ ಕಾರ್ಯದಲ್ಲಿ ತೊಡಗಬೇಕಾಗತ್ತೆ. ಕೇವಲ ಅನ್ನ ಅಂತ ಅನ್ನೋದರಿಂದ ಏನೂ ಪ್ರಯೋಜನ ಇಲ್ಲ. ಅನ್ನ ನೋಡೋದು ಬೇರೆ, ಅನ್ನ ತಿನ್ನೋದು ಬೇರೆ, ತಿಂದ ಮೇಲೆ ಆಗೋ ಅನುಭವನೇ ಬೇರೆ. ಆದ್ದರಿಂದ ಆ ಒಂದು ಏನೋ ತರ್ಕವನ್ನು ಮಾಡಿ ತಾರ್ಕಿಕ ರೂಪದಲ್ಲಿ ವಿಚಾರಗಳನ್ನು ನೀವು ಸಂಗ್ರಹಿಸಿ ಆ ಒಂದು ಧ್ಯಾನಾಸಕ್ತರಾದಾಗ, ಭಕ್ತಿ ಧ್ಯಾನ ಮತ್ತು ಜಪತಪಗಳನ್ನು ಮಾಡಿದಾಗ, ಪೂಜೆಗಳನ್ನು ಮಾಡಿದಾಗ, ಮತ್ತು ಸತ್ಸಂಗಗಳನ್ನು ಮಾಡಿದಾಗ, ಸದ್ಗ್ರಂಥಗಳ ಅಧ್ಯಯನವನ್ನು ಮಾಡಿದಾಗ ನಿಮಗೆ ಆ ಒಂದು ತೃಪ್ತಿಯು ನಿಮಗೆ ಸಿಗುತ್ತದೆ. ತಿಳಿದುಕೊಳ್ಳಿ, ಈ ಬಟ್ಟೆ ಬರೆ ಮನೆ ಮಠ ಇದರಿಂದ ನಿಮಗೆ ಯಾವತ್ತೂ ಸಮಾಧಾನಗಳು ಆಗಲಾರದು. ತಾತ್ಕಾಲಿಕವಾದಂತಹ ನಿಮಗೆ ತೃಪ್ತಿಯಾಗುತ್ತೆ. ಅದನ್ನು ನಾನು ತೃಷ್ಣೆ ಅಂತ ಹೇಳಿ ಈಗಾಗಲೇ ಕರೆದಿದ್ದೇನೆ. ಅಪಿಟೈಟ್, ಹಸಿವಾದಾಗ ಊಟ ಮಾಡ್ತೇವೆ, ಹೊಟ್ಟೆ ತುಂಬುತ್ತೆ. ಮನೆ ಕಟ್ತೇವೆ, ಆಯ್ತಪ್ಪ ಒಂದು ಆಶ್ರಯ ಆಯಿತು, ನೆಕ್ಸ್ಟ್ ಏನು? ಈ ರೀತಿಯಾಗಿ ವಾಟ್ ನೆಕ್ಸ್ಟ್ ಅಂತ ನೀವು ಮನಸ್ಸು ಹೋಗ್ತಾ ಇರುತ್ತೆ. ಈ ಹೆಣ್ಣು ಎಂಬುದನ್ನು ವಿಚಾರ ಮಾಡೋದು ಅಂದರೆ ಏನು ಅಂತ ಹೇಳ್ತಾರೆ ನೋಡಿ. ಈ ಹೆಣ್ಣಿನಲ್ಲಿ ಏನಿದೆ ಅನ್ನೋದನ್ನು ವಿಚಾರ ಮಾಡಿ. ಮೇಲ್ನೋಟಕ್ಕೆ ಅವರು ತುಂಬ ರಂಬೆ ಕಿಲೋತ್ತಮೆ ಯಾರಾಗಿ ಕಂಡರೂ ಕೂಡ, ರೂಪದರ್ಶಿಯರಾಗಿದ್ದರೂ ಕೂಡ ಆ ಒಂದು ಚರ್ಮ ಅನ್ನೋದು ಒಂದು ತೊಗಲು ಇದ್ದ ಹಾಗೆ. ಹೇಗೆ ಮರದ ಮೇಲೆ ಒಂದು ತೊಗಲು ಚರ್ಮ ಇರುತ್ತದೋ ಆ ರೀತಿಯಾಗಿ ಈ ಒಂದು ಅಸ್ಥಿಗಳು ಅಂದರೆ ಸ್ಕೆಲೆಟನ್, ಮೂಳೆಗಳು, ಮಜ್ಜೆ, ಮಾಂಸ, ಕೀವು, ಮಲ, ಮೂತ್ರ ಇವುಗಳೆಲ್ಲವನ್ನು ಕಟ್ಟಿ ಹಾಕಿರೋದು ಈ ಒಂದು ತೊಗಟೆ. ಈ ತೊಗಟೆಯೇ ಚರ್ಮ. ಈ ಚರ್ಮದ ಒಂದು ಕಾಂತಿಯಿಂದ ಮನುಷ್ಯನು ಈ ರೀತಿಯಾಗಿ ಅದರ ಹಿಂದೆ ಬಿದ್ದಿದ್ದಾನೆ. ಅದರ ಒಳಗೆ ಏನಿದೆ ಅಂತ ಯೋಚನೆ ಮಾಡಿ. ಮೇಲ್ನೋಟಕ್ಕೆ ಇದು ಕಾಣಿಸ್ತಾ ಇದೆ ಬಾಹ್ಯ ರೂಪದಲ್ಲಿ, ಆದರೆ ಒಳಗಿರೋದೆಲ್ಲ ಏನು? ನಾನೀಗಾಗಲೇ ಹೇಳಿದ ಹಾಗೆ ಆಗುತ್ತೆ. ಸೊ ಪರಮಹಂಸರು ಒಂದು ಕಡೆ ಹೇಳ್ತಾರೆ, ಏನಪ್ಪ ಈ ಒಂದು ಇಷ್ಟೊಂದು ಸುಂದರವಾದ ದೇಹದಲ್ಲಿ ನಾವು ಯೋಚನೆ ಮಾಡಿದಾಗ ಅಸ್ಥಿ, ಮಾಂಸ, ಕೊಬ್ಬು, ಮಲ, ಮೂತ್ರ ಇತ್ಯಾದಿಗಳಿದೆ. ಇದರ ಮೇಲೆ ಮನಸ್ಸನ್ನು ಹೇಗೆ ಈ ಕ್ಷುದ್ರವಾದಂತಹ ವಸ್ತುಗಳ ಮೇಲೆ, ವಿಷಯದ ಮೇಲೆ ಮನಸ್ಸನ್ನು ಈ ಮನುಷ್ಯನು ಇಡ್ತಾನೆ? ಪರಮಾತ್ಮನಾದಂಥ ಅವಿಚ್ಛಿನ್ನವಾದಂತಹ ಶಾಶ್ವತವಾದಂತಹ ಪರಮಾತ್ಮನ ಪಾದಾರವಿಂದಗಳಲ್ಲಿ ಮನಸ್ಸನ್ನು ಇಡದೆ ಈ ಕ್ಷುದ್ರವಾದಂತಹ ದೇಹದ ಮೇಲೆ ಇಂದಿದ್ದು ನಾಳೆ ನಶಿಸುವಂತಹ, ಇಂದು ಗಟ್ಟಿಯಾಗಿರುವ ಚರ್ಮ ನಾಳೆ ಸುಕ್ಕಾಗುವಂತಹ, ಇಂದು ಪಾದರಸದಂತೆ ಓಡಾಡುತ್ತಿರುವ ಈ ದೇಹ ನಾಳೆ ಮುದುರಿ ಹೋಗುವಂತಹ, ಸಾಯುವಂತಹ, ಮಣ್ಣಲ್ಲಿ ಮಣ್ಣಾಗಿ ಬೂದಿಯಾಗುವಂತಹ, ಸುಟ್ಟರೆ ಬೂದಿಯಾಗುವಂತಹ ಇಂಥ ಕ್ಷುದ್ರ ದೇಹದ ಮೇಲೆ ಯಾಕೆ ಇಷ್ಟು ವ್ಯಾಮೋಹವನ್ನು ಈ ಮನುಷ್ಯನು ಇಡ್ತಾನೆ? ಹೇಗೆ ಇಡೋದಕ್ಕೆ ಸಾಧ್ಯ ಎಂಬುವ ಒಂದು ಚಿಂತನೆಯನ್ನು ಪರಮಹಂಸರು ಹೇಳ್ತಾರೆ. ಹೇಗೆ ಇಂತಹ ಹೇಯ ವಸ್ತುಗಳ ಮೇಲೆ ಮನಸ್ಸನ್ನು ಇಡ್ತಾರೋ ನಾನರಿಯೇ, ನನಗಂತೂ ಇದು ಗೊತ್ತಾಗ್ತಾ ಇಲ್ಲ. ಇದನ್ನೇ ಭಗವಂತನ ಮಾಯೆ ಅಂತ ಕರೆದಿರಬಹುದು ಅಂತ ಹೇಳಿ ಪರಮಹಂಸರು ಹೇಳ್ತಾರೆ. ನೋಡಿ, ವಿಚಾರ ಅಂದರೆ ಇದಲ್ವಾ, ವಿವೇಕ ಅಂದರೆ ಇದಲ್ವಾ? ಆದ್ದರಿಂದ ಈ ಒಂದು ವಿಚಾರವನ್ನು ಮಾಡಿ
ಮನಸ್ಸನ್ನು ವಿಕೃತಗೊಳಿಸದೆ ಶಾಂತ ರೀತಿಯ ಕಡೆಗೆ ನಿಮ್ಮ ಮನಸ್ಸನ್ನು ತೆಗೆದುಕೊಂಡು ಹೋಗಿ ಎಂಬುವಂತಹ ಟಿಪ್ಸನ್ನು ಪರಮಹಂಸರು ನೀಡಿದ್ದಾರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಶೇರ್ ಮಾಡಿ, ಇತರರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಿಡುವಿದ್ದಾಗೆಲ್ಲ ವಿಡಿಯೋಗಳನ್ನ ನೋಡಿ ಇತರರಿಗೂ ಕೂಡ ಶೇರ್ ಮಾಡಿ. ಜ್ಞಾನ ನಿಂತಲ್ಲಿ ನಿಲ್ಲದೆ ಪರರಿಗೂ ಕೂಡ ಹಂಚಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.